ಶಾಂತಿ ಇಂದಿನ ಮುರಳಿ ದಿನಾಂಕ 13/8/25 मीठे बच्चे अकाल मूर्त बाबा का बोलता चलता तख्त यह ब्रह्मा है। जब वह ब्रह्मा में आते हैं तब तुम ब्राह्मणों को रचते हैं। ಮಧುರ ಮಕ್ಕಳೇ, ಅಕಾಲ ಮೂರ್ತ ಬಾಬಾರವರ ಮಾತನಾಡುವ ನಡೆಯುತ್ತಿರುವಂಥ ಸಿಂಹಾಸನ ಈ ಬ್ರಹ್ಮ ಆಗಿದ್ದಾರೆ. ಯಾವಾಗ ಆ ಬ್ರಹ್ಮನಲ್ಲಿ ಶಿವ ಬಾಬಾರವರು ಯಾವಾಗ ಬ್ರಹ್ಮ ಬಾಬಾರವರಲ್ಲಿ ಬರ್ತಾರೆ, ಆಗಲೇ ಬ್ರಹ್ಮರವರ ಮೂಲಕ ತಾವು ಬ್ರಾಹ್ಮಣ ಮಕ್ಕಳ ರಚನೆಯನ್ನು ಮಾಡ್ತಾರೆ. ಅಕಾಲ್ ಮೂರ್ತ ಬಾಬಾ, ಅಕಾಲ್ ಅಂದರೆ ಸ್ಪೇಸ್ಲೆಸ್, ಟೈಮ್ಲೆಸ್, ಸಮಯಾತೀತ ಆಗಿರುವಂಥ ಪರಂಪಿತ ಪರಂ ಆತ್ಮ ಶಿವ ಬಾಬಾ ಅಕಾಲ್. ಎಂದಿಗೂ ಕಾಲಕ್ಕೆ ವಶಭೂತರಾಗದೇ ಇರುವಂತಹ ಅಮರನಾಥ ಶಿವ ಬಾಬಾ ಯಾವಾಗ ಬ್ರಹ್ಮರ ತನುವಲ್ಲಿ ಬರ್ತಾರೆ, ಆ ತನು ಶಿವ ಬಾಬಾರವರ ಒಂದು ಮಾತನಾಡುವ ನಡೆದಾಡುವ ಸಿಂಹಾಸನ ಅಂತ ಹೇಳ್ತಾರೆ ಬಾಬಾ. ಯಾವಾಗ ಬ್ರಹ್ಮ ಬಾಬಾರವರಲ್ಲಿ ಶಿವ ಬಾಬಾ ಬರ್ತಾರೋ ಆಗಲೇ ಬ್ರಾಹ್ಮಣ ಮಕ್ಕಳ ಒಂದು ರಚನೆಯಾಗ್ತದೆ. ಮಕ್ಕಳ ರಚನೆ ಆಗೋದು ಅಂತಂದರೆ ಬ್ರಾಹ್ಮಣರು ಅಂದರೆ ಒಂದು ಪವಿತ್ರ ದೃಷ್ಟಿ, ಪವಿತ್ರ ವೃತ್ತಿ, ಪವಿತ್ರ ಬುದ್ಧಿ ಉಳ್ಳವರು. ಶಿವ ಬಾಬಾ ಬ್ರಹ್ಮಾರತನುವಲ್ಲಿ ಬಂದು ಯಾವ ಸತ್ಯದ ಜ್ಞಾನ ಬೆಳಕು ಮಕ್ಕಳಿಗೆ ಕೊಡ್ತಾರೆ, ಆತ್ಮಗಳಿಗೆ ಕೊಡ್ತಾರೆ, ಆ ಆತ್ಮರ ಮೈಂಡ್ ಒಳಗೆ ಯಾವಾಗ ಜ್ಞಾನ ತುಂಬುತ್ತಾ ಹೋಗ್ತದೋ, ಬೆಳಕು ಪ್ರಕಾಶ ಬರಲಿಕ್ಕೆ ಶುರುವಾಗ್ತದೋ, ಆಗ ಪವಿತ್ರ ದೃಷ್ಟಿ ವೃತ್ತಿಯ ಕಾರಣದಿಂದ ತಾವು ಮಕ್ಕಳ ಒಂದು ಬ್ರಾಹ್ಮಣರ ರಚನೆಯಾಗ್ತದೆ ಅಂತಾರೆ ಬಾಬಾ. ಪ್ರಶ್ನೆ: अक्लमंद बच्चे किस राज को समझकर ठीक रीति से समझा सकते हैं? ಬುದ್ಧಿವಂತ ಮಕ್ಕಳು ಯಾವ ಒಂದು ರಹಸ್ಯವನ್ನು ತಿಳಿದುಕೊಂಡು ಸರಿಯಾಗಿ ಇನ್ನೊಬ್ಬರಿಗೂ ಕೂಡ ತಿಳಿಸಲಿಕ್ಕೆ ಸಾಧ್ಯವಿದೆ? ಉತ್ತರ: ಬ್ರಹ್ಮ कौन है और वह ब्रह्मा सो विष्णु कैसे बनते हैं? ಬ್ರಹ್ಮ ನಿಜವಾಗಿಯೂ ಯಾರಿದ್ದಾರೆ, ಬ್ರಹ್ಮನ ಆತ್ಮನೇ ಹೇಗೆ ವಿಷ್ಣು ಆಗ್ತಾರೆ ಅನ್ನುವಂಥದ್ದು. ಪ್ರಜಾಪಿತ ಬ್ರಹ್ಮ ಯಹಾ ಹೈ ವ ಕೋಯಿ ದೇವತಾ ನಹಿ ಹೈ. ಪ್ರಜಾಪಿತ ಬ್ರಹ್ಮ ಇದೇ ಕಲಿಯುಗದೊಳಗಿನ ಒಂದು ಸಂಗಮ ಯುಗದ ಅತಿ ಶ್ರೇಷ್ಠ ಪಾರ್ಟ್ ಆಗಿದೆ, ಕ್ಯಾರೆಕ್ಟರ್ ಆಗಿದೆ. ಆದರೆ ಬ್ರಹ್ಮ ದೇವತೆ ಅಲ್ಲ. ಬ್ರಹ್ಮನೇ ಹಿ ಬ್ರಾಹ್ಮಣೋ ದ್ವಾರ ಯಜ್ಞ ರಚಾ ಹೆನ. ಬ್ರಹ್ಮ ಬಾಬಾರವರೇ ಬ್ರಾಹ್ಮಣರ ಮೂಲಕ ಜ್ಞಾನದ ಯಜ್ಞವನ್ನು ರಚಿಸಿದ್ದಾರೆ. ಯಹ ಸಬ್ ರಾಜ್ ಅಕಲ್ಮಂದ್ ಬಚ್ಚೆ ಹಿ ಸಮಜ್ ಕರ್ ಸಮझा सकते हैं. ಈ ಎಲ್ಲ ರಹಸ್ಯಗಳನ್ನು ಬುದ್ಧಿವಂತ ತಿಳುವಳಿಕೆ ಉಳ್ಳಂಥ ಮಕ್ಕಳೇ ತಿಳ್ಕೊಂಡು ಇನ್ನೊಬ್ಬರಿಗೆ ತಿಳಿಸಿಕೊಡಲಿಕ್ಕೆ ಸಾಧ್ಯ ಇದೆ. ಘೋಡೆ ಸವಾರ್ ಅವರು ಪ್ಯಾದೆ ತೋ ಇಸ್ಮೇ ಮೂಂಜ್ ಜಾಯೆಂಗೆ. ಯಾರು ಸೈನಿಕರಿದ್ದಾರೆ ಅಂದರೆ ಪ್ರಜಾ ರೋಲ್ ಪ್ಲೇ ಮಾಡುವಂತಹ ಆತ್ಮ ಇದ್ದಾರೆ. ಡ್ರಾಮಾ ಅನುಸಾರ ಅವರ ಬುದ್ಧಿ ಅಷ್ಟೇ ಫಿಕ್ಸ್ಡ್ ಇದೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಾನು ಹೆಚ್ಚು ತಿಳ್ಕೊಂಡಿದ್ದೀನಿ ಜ್ಞಾನ ಅಂದರೆ ಇದು ನನ್ನ ಕೆಪ್ಯಾಸಿಟಿ ಅಥವಾ ನನ್ನ ಶಾಣೆತನ ಅಂತ ಅಲ್ಲ. ಯಾಕೆಂದರೆ ಪ್ರತಿ ಆತ್ಮ ಅಮರ್, ಪ್ರತಿ ಆತ್ಮ ಸದಾ ಅವಿನಾಶಿ ಇದ್ದಾರೆ. ಅಂದಮೇಲೆ ಪ್ರತಿ ಆತ್ಮನ ಮೈಂಡಲ್ಲಿ ಏನು ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಸ್ಟೋರಿ ತುಂಬಿದೆ. ಯಾವ ಸಮಯಕ್ಕೆ ಯಾವ ತಿಳುವಳಿಕೆ ಬರಬೇಕು, ಯಾವ ಸಮಯದಲ್ಲಿ ಯಾವ ಜ್ಞಾನದ ಒಂದು ಬುದ್ಧಿ ಥರ್ಡ್ ಐ ಓಪನ್ ಆಗಬೇಕು, ಎಷ್ಟು ಓಪನ್ ಆಗಬೇಕು, ಎಷ್ಟು ಅವರ ಮೂಲಕ ಇನ್ನೊಬ್ಬ ಕ್ಯಾರೆಕ್ಟರ್ಗೆ ಜ್ಞಾನ ಸಿಗಬೇಕು, ಆತ್ಮಕ್ಕೆ ಜ್ಞಾನ ದೊರೀಬೇಕನ್ನುವಂಥದ್ದು ಡ್ರಾಮಾದಲ್ಲಿ ಮೊದಲೇ ಫಿಕ್ಸ್ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಹಾಂ, ಈ ರಹಸ್ಯ ಹುಷಾರ್ ಮಕ್ಕಳು ತಿಳ್ಕೊಳ್ತಾರೆ, ಇನ್ನೊಬ್ಬರಿಗೆ ತಿಳಿಸ್ಕೊಡ್ತಾರೆ. ಯಾರು ಪ್ರಜಾ ಆತ್ಮ ಇದ್ದಾರೆ ಅವರು ಇದರಲ್ಲಿ ಬಹಳ ಸಂಶಯಿತಾಗ್ತಾರೆ. ಸಂಶಯದಲ್ಲಿ ಬರೋದು ಕೂಡ ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಆದರೆ ನಮ್ಮ ದೃಷ್ಟಿ ಇವರು ಕಡಿಮೆ ಹುಷಾರಿರೋರು ಅಥವಾ ಇವರು ಪ್ರಜಾ ಕ್ವಾಲಿಟಿಯವರು ಅನ್ನುವಂಥ ಎಂದಿಗೂ ಭೇದ ಭಾವ ಇರಬಾರ್ದು. ಬಾಬಾ ಹೇಳ್ತಾರೆ, ಯಾವಾಗಲೂ ಎಲ್ಲರೊಳಗಿರುವ ಆ ಸಂಪೂರ್ಣ ಸತ್ಯ ನಿರಾಕಾರ ಅವಿನಾಶಿ ಆತ್ಮನನ್ನೇ ನೋಡಬೇಕಾಗಿದೆ. ಕ್ಯಾರೆಕ್ಟರ್ ಒಳಗೆ ಯಾರ್ದು ಹೆಚ್ಚು ತಿಳ್ಕೊಳ್ಳೋದಿದೆ, ಯಾರ್ದು ಕಮ್ಮಿ ತಿಳ್ಕೊಳ್ಳೋದಿದೆ, ಇದು ಖುದ್ ಅವ್ರ ಚಾಯ್ಸ್ ಅಲ್ಲ. ಇದು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಪ್ರತಿಯೊಬ್ಬರಿಗೂ ಎಷ್ಟು ತಿಳಿಬೇಕು, ಏನು ತಿಳಿಬಾರ್ದು ಅನ್ನುವಂಥದ್ದು ಮೊದಲೇ ನೂಂದಿದೆ.
ಎಷ್ಟೋ ಬಾರಿ ಹೀಗಾಗ್ತಾ ಇರ್ತದ. ಅವ್ಯಕ್ತವಾಣಿ ಅವಾಗವಾಗ ಓದ್ತಾ ಇರಬೇಕಾದ್ರೆ ಆ ಅವ್ಯಕ್ತವಾಣಿ ಓದುವಾಗ ಒಂದು ತಿಳಿಯೋದೇ ಇಲ್ಲ, ಅದು ಅವ್ಯಕ್ತವಾಣಿ ತಿಳಿಯೋದೇ ಇಲ್ಲ. ಎಷ್ಟು ಓದಿದ್ರು ತಿಳಿತಾ ಇಲ್ಲ ಅಂತ ಅದನ್ನ ಎತ್ತಿಡ್ತೀವಿ. ಮುಂದೆ ಎಂದೋ ಒಂದಿನ ಮತ್ತೊಮ್ಮೆ ನೋಡಿದಾಗ ಅದರಲ್ಲಿ ಎಷ್ಟು ರಹಸ್ಯ ಓಪನ್ ಆಗ್ಲಿಕ್ಕೆ ಶುರುವಾಗ್ತದ. ಅದೇ ಮುರಳಿ ಹಿಂದೆ ಓದಿದಾಗ ಏನೂ ತಿಳಿಯುವುದಿಲ್ಲ. ಯಾಕಂದರೆ ಆ ಸಮಯದೊಳಗೆ ಆ ತಿಳುವಳಿಕೆ ಬರೋದು ಡ್ರಾಮಾದಲ್ಲಿ ಇಲ್ಲ. ತಿಳುವಳಿಕೆ ಬಂದಿತ್ತು ಅಂದರೆ ಡ್ರಾಮಾದ ಒಂದು ಸೀನೇ ಬೇರೆ ಆಗ್ತಿತ್ತು. ಡ್ರಾಮಾ ಫಿಕ್ಸ್ಡ್ ಇರೋದ್ರಿಂದ ಯಾವ ಸಮಯದಲ್ಲಿ ಯಾರಿಗೆ ಎಷ್ಟು ತಿಳುವಳಿಕೆ ಜ್ಞಾನ ಬರಬೇಕು ಅದು ಮೊದಲೇ ಫಿಕ್ಸ್ ಇದೆ. ಆದರೆ ಬಾಬಾ ಹೇಳ್ತಾರೆ, ಯಾರು ಹುಷಾರು ಬುದ್ಧಿ ಅಂತಂದರೆ ಸದಾ ತನ್ನೊಳಗೆ ಆತ್ಮದ ಸತ್ಯ ಅನುಭವ ಮಾಡ್ತಾ ಎಲ್ಲರೊಳಗೂ ಕೂಡ ಆ ನಿರಾಕಾರ ಸತ್ಯ ಆತ್ಮನ ದರ್ಶನ ಮಾಡ್ತಾ ಅವ್ರ ಜೊತೆಗೆ ವ್ಯವಹಾರ ಮಾಡ್ತಾರೋ ಅವರೇ ನಿಜವಾದ ಬುದ್ಧಿವಂತ ಮಕ್ಕಳು. ಅವರೇ ತಿಳ್ಕೊಂಡು ಇನ್ನೊಬ್ಬರಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಗೀತ್ ಓಂ ನಮಃ ಶಿವಾಯ. ओम शांति। भक्ति में महिमा करते हैं एक की, महिमा तो गाते हैं ना, परंतु न उनको जानते हैं, न उनके यथार्थ परिचय को जानते हैं. ಒಂದು ಪರಮಾತ್ಮನನ್ನು ತಿಳ್ಕೊಂಡಿಲ್ಲ, ಪರಮಾತ್ಮನ ಯಥಾರ್ಥ ಪರಿಚಯನೂ ತಿಳ್ಕೊಂಡಿಲ್ಲ. ಅಗರ್ ಯಥಾರ್ಥ ಮಹಿಮಾ ಜಾನ್ತೆ ತೋ ವರ್ಣನ್ ಜರೂರ್ ಕರ್ತೆ. ಒಂದು ವೇಳೆ ಯಥಾರ್ಥ ಮಹಿಮೆಯನ್ನು ತಿಳ್ಕೊಂಡಿದ್ದಾದ್ರೆ ಅದರ ವರ್ಣನೆಯೂ ಮಾಡ್ತೀರಿ. ತುಮ್ ಬಚ್ಚೆ ಜಾನ್ತೆ ಹೋ ಊಂಚತೆ ಊಂಚ ಹೇ ಭಗವಾನ್. ಮಕ್ಕಳೇ, ಈ ಸತ್ಯನೂ ತಿಳ್ಕೊಂಡಿದ್ದೀರಿ. ಈ ಸೃಷ್ಟಿ ನಾಟಕದಲ್ಲಿ ಅಥವಾ ಮೂರೂ ಲೋಕದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ಭಗವಂತನೇ ಆಗಿದ್ದಾರೆ. ಚಿತ್ರ ಮುಖ್ಯ ಹೇ ಉನ್ಕಾ, ಬ್ರಹ್ಮ ಕಿ ಸಂತಾನ್ ಭಿ ಹೋಗಿ ನಾ, ತುಮ್ ಸಬ್ ಬ್ರಾಹ್ಮಣ್ ಟೆಹರೆ. ಬ್ರಹ್ಮಾನ್ ಸಂತಾನರು ನೀವೆಲ್ಲರೂ ಬ್ರಾಹ್ಮಣರು ಅಂತ ಹೇಳ್ತಾರೆ ಬಾಬಾ. ಯಹಾ ಸಬ್ ಏಕ್ ದೋ ಕೋ ದುಃಖ ದೇತೆ ರೇತೆ, ವಹಾ ತೋ ನ್ಯಾಚುರಲ್ ಸುಖ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಒಬ್ರಿಗೊಬ್ಬರು ದುಃಖನೇ ಕೊಡ್ತಿರ್ತಾರೆ. ಒಬ್ರಿಗೊಬ್ಬರು ದುಃಖ ಕೊಡೋದಂದರೆ ಬೈಯೋದು, ಹಿಂಸೆ ಮಾಡೋದು, ಕೆಟ್ಟದ್ದು ಬಯಸೋದು, ಇದು ಪಾರ್ಟ್, ಇದು ಅವ್ರ ಕ್ಯಾರೆಕ್ಟರ್. ಇಲ್ಲಿ ದುಃಖ ಕೊಡೋದು ಅಂದರೆ ಸತ್ಯ ಆತ್ಮವನ್ನು ನೋಡದೆ ಅವರ ಆ ಕ್ಯಾರೆಕ್ಟರ್ ನೋಡ್ತೀನಿ ಅಂತಂದ್ರೆ, ಅನ್ರಿಯಲ್ ಆ ಕ್ಯಾರೆಕ್ಟರನ್ನು ನೋಡ್ತೀನಿ ಅಂತಂದ್ರೆ ಇದೇ ಅವರಿಗೆ ದುಃಖ ಕೊಡೋದು. ಸೊ ದುಃಖ ತಗೊಳ್ಳೋದು. ಆದರೆ ಅಲ್ಲಿ ನ್ಯಾಚುರಲ್ ಸುಖ ಇರ್ತದೆ. ನ್ಯಾಚುರಲ್ ಸುಖ ಅಂದರೆ ಯಾರ್ದೋ ಹೊಗಳಿಕೆಯಿಂದ ಅನುಭೂತಿಯಾದಂಥದ್ದು ಸುಖ ಆಗಲಿ, ಅಥವಾ ಅವರ ಒಂದು ಶ್ರೇಷ್ಠತೆಗಾಗಿ ಅವರು ಗೌರವ ಕೊಟ್ಟದ್ದಕ್ಕಾಗಿ ಏನು ಸುಖದ ಅನುಭವ ಮಾಡ್ತಾರ, ಅಥವಾ ಬಾಹ್ಯ ಜಗತ್ತಿನೊಳಗೆ ಬಹಳಷ್ಟು ಸಂಪನ್ನತೆ ಇದೆ ಅಂತ ಸುಖ ಪಡ್ತಾರಂತ ಇಲ್ಲ. ಸತ್ಯುಗದ ನ್ಯಾಚುರಲ್ ಸುಖ ಅಂದರೆ ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಇರ್ತದೆ. ಆತ್ಮಸ್ಥಿತಿಯಲ್ಲಿ ಇರುವ ಕಾರಣದಿಂದ ಆತ್ಮ ಸತೋಗುಣಿ ಇದೆ. 7 ಗುಣ 7 ಗುಣದಿಂದ ಭರ್ಪೂರಿದೆ ಆತ್ಮ. ಆ 7 ಗುಣಗಳು ಅವು ಅವಿನಾಶಿಯಾಗಿ ಭರ್ಪೂರ್ ಸಂಪನ್ನನ ಸ್ವಯಂ ಆತ್ಮನೇ ಇದ್ದೀನಿ ಅನ್ನುವ ಸತ್ಯ ಅಲ್ಲಿ ಸ್ಮೃತಿ ಇರ್ತದೆ. ಈ ಸತ್ಯ ಸ್ಮೃತಿ ಇರೋದ್ರಿಂದ ಅಲ್ಲಿ ಆತ್ಮನ ಸುಖ, ಅಖಂಡ ಸುಖ, ಆ ಸುಖದ ನ್ಯಾಚುರಲ್ ಅನುಭವ ಆಗ್ತದ. ಹೀಗಾಗಿ ಅಲ್ಲಿ ಬಾಹ್ಯ ಆರ್ಟಿಫಿಷಿಯಲ್ ಸುಖದ ಅವಶ್ಯಕತೆ ಇಲ್ಲ. ಸ್ವಿಮ್ಮಿಂಗ್ ಮಾಡೋದು, ಆಟ ಆಡೋದು, ಪಾರ್ಟಲ್ಲಿ ಆಟ ಆಡೋದಿದೆ, ಪಾರ್ಟಲ್ಲಿ ಮ್ಯೂಸಿಕ್ ಕಲಿಯೋದಿದೆ, ಪಾರ್ಟಲ್ಲಿ ರಾಸ್ ಮಾಡೋದಿದೆ, ಸತ್ಯುಗದ ಪಾರ್ಟಲ್ಲಿ ಒಬ್ರಿಗೊಬ್ಬರು ಬಹಳ ಸ್ನೇಹ ಮಿಲನ ಮಾಡೋದಿದೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಅವರು ತಮ್ಮ ಆಂತರಿಕ ಸುಖದ ಸಂಪನ್ನತೆಯ ಅನುಭವವನ್ನು ಮಾಡ್ತಿರ್ತಾರೆ. ಇದಕ್ಕೆ ಬಾಬಾ ನ್ಯಾಚುರಲ್ ಸುಖ ಅಂತ ಹೇಳ್ತಾರೆ. ಯಹಾ ಹೇ ಆರ್ಟಿಫಿಷಿಯಲ್ ಸುಖ. ಇಲ್ಲಿರುವಂಥದ್ದು ಆರ್ಟಿಫಿಷಿಯಲ್ ಸುಖ ಅಂತಾರೆ ಬಾಬಾ. ಯಾಕಂದರೆ ಇವನ್ BK ಮೈಂಡ್ ಒಳಗೂ ಕೂಡ ಸತ್ಯನ ಆತ್ಮ ಸುಖ ಸ್ವರೂಪ ಇದೀನಂದ್ರೂ ಕೂಡ ಅದರ ಅನುಭವ ಮಾಡದೆ, ತನ್ನ ಒಳಗೆ ಹೋಗದೆ, ತನ್ನ ಅಂತರಂಗದ ಆ ಸತ್ಯತೆಯನ್ನು ಅರಿಲಿಕ್ಕೆ ಪ್ರಯತ್ನ ಮಾಡದೆ, ಮತ್ತೆ ಇವರಂಗ ಮಕ್ಕಳಿರಬೇಕು, ಇವರ ಹಾಗೆ ನನ್ನ ಫ್ಯಾಮ್ಲಿ ಇರಬೇಕಿತ್ತು, ಇವರ ಹಾಗೆ ನಮ್ಮ ಎಲ್ಲ ಸುಖ ಸಂಪನ್ನತೆ ಇರಬೇಕಾಗಿತ್ತಲ್ಲ ಅಂತ ಆರ್ಟಿಫಿಷಿಯಲ್ ಸುಖದ ಕಡೆಗೆ ಗಮನ ಕೊಡ್ತಿದ್ದಾರೆ. ರಿಯಲ್ ಸುಖ ಏಕ್ ಬಾಬಾ ಹಿ ದೇನೆ ವಾಲಾ ಹೇ. ಅಂಡರ್ಲೈನ್, ಸತ್ಯ ಸುಖ, ರಿಯಲ್ ಸುಖ ಏನಿದೆ ಅದು ಕೇವಲ ಒಬ್ಬ ಶಿವಬಾಬಾ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಹಾ ಹೇ ಕಾಗ ವಿಸ್ಟಾಕೆ ಸಮಾನ್ ಸುಖ. ಹಾಂ, ಸತ್ಯ ಸುಖ ಬಾಬಾ ಕೊಡ್ತಾರೆ. ಬಾಕಿ
ನಮಗೆ ಶಿವ ಬಾಬನ್ ಬಿಟ್ಟು ಬೇರೆ ಎಲ್ಲೆಲ್ಲಿ ಸುಖ ಸಿಗ್ತಾ ಇದೆ, ಪ್ರಕೃತಿಯ ಸುಖ, ದೇಹಧಾರಿಗಳಿಂದ ಸಿಗುವ ಸುಖ, ಅಥವಾ ನಾಮ್ ಮಾನ್ ಶಾನದಿಂದ ಸಿಗುವ ಸುಖ, ಇದಕ್ಕಾಗಿ ಹಿಕ್ಕೆ ಸಮಾನ್ ಸುಖ ಇದೆ ಅಂತಾರೆ ಬಾಬಾ. दिन प्रतिदिन तमो प्रधान बनते ही जाते, कितना दुख है. ಮನುಷ್ಯ ಆತ್ಮರು ಕೂಡ ದಿನದಿಂದ ದಿನಕ್ಕೆ ತಮೋ ಪ್ರಧಾನ ಅರ್ಥಾತ್ ಡೀಪ್ ಬಾಡಿ ಕಾನ್ಷಿಯಸ್ನಲ್ಲಿ ಇಳಿತಾ ಇದ್ದಾರೆ. सुखदाता बाबा के बच्चे बनकर भी अगर दुख की फीलिंग आती है तो बाबा कहते बच्चे ये तुम्हारा बड़ा कर्म भोग है. ಅಂಡರ್ಲೈನ್, ಎಷ್ಟು ವಿಶೇಷ ಅಂಡರ್ಲೈನ್ ಮಾಡಿದರೂ ಕೂಡ ಕಡಿಮೆನೇ ಬಾಬಾ ಸ್ಮೃತಿ ಕೊಡಿಸ್ತಿದ್ದಾರೆ. ಮಕ್ಕಳೇ, ಸುಖದಾತನ ಮಕ್ಕಳಿದ್ದೀರಿ, ಸುಖದಾತ ಭಗವಂತನ ಮಕ್ಕಳಾಗಿಯೂ ಕೂಡ ಒಂದು ವೇಳೆ ದುಃಖದ ಫೀಲಿಂಗ್ ಮಾಡ್ತೀರಿ ಅಂದ್ರೆ, ದುಃಖದ ಫೀಲಿಂಗ್ ನಿಮ್ಗೆ ನಿಜವಾಗಿಯೂ ಬರ್ತದತ್ತಂದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮದು ಭಾಳ ಖಡ ಕರ್ಮ ಭೋಗದ. ಭಾಳ ಖಡ ಕರ್ಮ ಭೋಗತ್ತಂದರೆ ಭಾಳ ಡೀಪ್ ಬಾಡಿ ಕಾನ್ಷಿಯಸ್. ಈ ನಾಟಕ ಸತ್ಯ, ನಾ ಮದರ್, ನಾನು ಪತ್ನಿ ಇದ್ದೀನಿ ಅಥವಾ ನಾನು ಅಕ್ಕೋರೆ ಇದ್ದೀನಿ, ಈ ಡೀಪ್ ಬಾಡಿ ಕಾನ್ಷಿಯಸ್ ಏನಿದೆ, ಕ್ಯಾರೆಕ್ಟರ್ ಕಾನ್ಷಿಯಸ್ ಅಥವಾ ರೋಲ್ ಕಾನ್ಷಿಯಸ್, ನಾನಂದ್ರೆ ಡಾಕ್ಟರ್, ನಾನಂದ್ರೆ ಇಂಜಿನಿಯರ್, ನಾನಂದ್ರೆ ಟೀಚರ್, ನಾನಂದ್ರೆ ಸೆಂಟ್ರ್ ಇನ್ಚಾರ್ಜ್, ಇವೆಲ್ಲ ಏನು ಬಾಬಾ ಹೇಳ್ತಾರೆ, ಇದು ಭಾಳ ಡೀಪ್ ಬಾಡಿ ಕಾನ್ಷಿಯಸ್ ಇರೋದ್ರಿಂದ ಇದು ಕರ್ಮ ಭೋಗ ಭಾಳ ಗಟ್ಟಿಯಾಗಿದೆ, ಅಂದರೆ ಕಠೋರ್ ಇದೆ. ಕಠೋರ್ ಇರೋದ್ರಿಂದ ದುಃಖ ಆಗ್ತಂತ ಹೇಳ್ತಾರೆ ಬಾಬಾ. ದುಃಖದ ಮೂಲ ಕಾರಣನೇ ದೇಹಾಭಿಮಾನ, ದುಃಖದ ಮೂಲ ಕಾರಣನೇ ಅಸತ್ಯ, ಅಸತ್ಯವನ್ನು ಸತ್ಯ ಅಂತ ಅನುಭವ ಮಾಡೋದು, ದೇಹವನ್ನು ನಾನು ಅಂತ ತಿಳ್ಕೊಳ್ಳೋದು, ದೇಹದಾರಿ ನಾನು ಅಂತ ತಿಳ್ಕೊಳ್ಳೋದು, ನಾನು ಜವಾಬ್ದಾರ ಅಂತ ತಿಳ್ಕೊಳ್ಳೋದು, ಬ್ರಾಹ್ಮಣ ಬಿಕೆ ಅಂತ ತಿಳ್ಕೊಳ್ಳೋದು, ಇದು ದುಃಖನೇ. ಅಂದಮೇಲೆ ಬಾಬಾ ಹೇಳ್ತಾರೆ, ಯೋಗ ಬಲದಿಂದ ಕರ್ಮಭೋಗ ಬಹಳದ, ಕರ್ಮಭೋಗ ಇರೋದ್ರಿಂದನೇ ಕರ್ಮಭೋಗದ ಜಮಾ ಆಗಿದ್ದೆ, ಕರ್ಮಭೋಗನೇ ಎದ್ರ ಸಲುವಾಗಿ ನನಗೆ ನಾನು ದೇಹವನ್ನು ಅನುಭವ ಮಾಡೋದ್ರಿಂದ. ಜಬ್ ಬಾಬಾ ಮಿಲಾ ತೋ ದುಃಖ ಕಿ ಫೀಲಿಂಗ್ ನಹಿ ಆನಿ ಚಾಹಿಯೆ. ವಿಶೇಷ ಅಂಡರ್ಲೈನ್, ಎಷ್ಟು ಸುಂದರ ಫ್ರೇಮ್ ಮಾಡಿ ಹಾಕಬೇಕು. ಬಾಬಾ ಅಂತಾರೆ, ಬಾಬಾ ಸಿಕ್ಕಾರಂದ್ರೆ ದುಃಖದ ಫೀಲಿಂಗ್ ನಿಮ್ಗೆ ಆಗಬಾರ್ದು. जो पुराने कर्म भोग है उसे योग बल से चुक्ತು करो. ಇಲ್ಲಿವರೆಗೆ ಹಿಂದಿನ ಜನ್ಮಗಳಲ್ಲಿ ಆಗಿರುವಂಥ ಕ್ಯಾರೆಕ್ಟರ್ ಒಳಗಾಗಿರುವಂಥ ಕರ್ಮ ಭೋಗವನ್ನು ಯೋಗ ಬಲದಿಂದ ಚುಕ್ತು ಮಾಡಿಕೊಡ್ರಿ. ಅಗರ್ ಯೋಗ ಬಲ್ ನಹಿ ಹೋಗ, ಕರ್ಮ ಭೋಗ ಅಂದ್ರೇನು? ಈ ದೇಹ ಭಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅನುಭವಗಳೇ ಕರ್ಮಭೋಗ. ದೇಹ ಭಾನಕ್ಕೆ ಸಂಬಂಧಪಟ್ಟಂತಹ ನೆನಪುಗಳು, ಸ್ಮೃತಿಗಳು, ಇವೇ ಕರ್ಮ ಭೋಗಕ್ಕೆ ಮೂಲ ಕಾರಣ, ದುಃಖಕ್ಕೆ ಮೂಲ ಕಾರಣ. ಮತ್ತು ಇದಕ್ಕೆ ಬಾಬಾ ಪಾಪ ಅಂತ ಹೇಳ್ತಾರೆ. ಮತ್ತು ಕರ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ಸಂಸ್ಕಾರಗಳು, ಈ ನೆನಪುಗಳು, ಹಳೆಯ ಸ್ಮೃತಿಗಳು, ನೆನಪುಗಳು ಹಾಗೂ ಹಳೆಯ ಅನುಭವಗಳು ಹಾಗೂ ಹಳೆಯ ಸಂಸ್ಕಾರಗಳು, ಇವೇ ಕರ್ಮ ಭೋಗ ಆಗಿದೆ. ಇದರಿಂದಲೇ ದುಃಖದ ಅನುಭವ ಆಗ್ತದ. ಬಾಬನ ಮಕ್ಕಳಾಗಿರಂದ್ರೆ ನಿಮಗೆ ಎಂದಿಗೂ ದುಃಖ, ಈ ಭೋಗನೆ ಆಗಬಾರ್ದು ಅಂತಾರೆ ಬಾಬಾ. तो अगर योग बल नहीं होगा तो मोचरा खाकर चुक्तू करना पड़ेगा ना. ಒಂದು ವೇಳೆ ಯೋಗ ಬಲ ಇಲ್ಲ, ಆಗಿದ್ದಂತೂ ಡ್ರಾಮಾನುಸಾರ ಆಗಿದೆ, ಕ್ಯಾರೆಕ್ಟರ್ ಅಂಥ ತಪ್ಪುಗಳನ್ನು ಮಾಡಿದೆ. ಆದರೆ ಬಾಬಾ ಹೇಳ್ತಾರೆ, ಕ್ಯಾರೆಕ್ಟರ್ ಹಾಗಂತೂ ತಪ್ಪು ಮಾಡಿಲ್ಲ. ಕ್ಯಾರೆಕ್ಟರ್ ಯಾವಾಗಲೂ ಸ್ಕ್ರಿಪ್ಟ್ನ ಅನುಸಾರ ನಡೀತಾ ಇದೆ. ಮೈಂಡ್ ತಪ್ಪು ಮಾಡಿದೆ, ಮೈಂಡು ತಪ್ಪು ಮಾಡಿಲ್ಲ. ಹಾಗೆ ನೋಡಿದರೆ ಸತ್ಯ ಹೇಳಬೇಕು ಅಂದರೆ ಈ ಮೈಂಡ್ ಒಳಗೆ ಸ್ಕ್ರಿಪ್ಟ್ ತುಂಬಿದ್ದೇ ಡ್ರಾಮಾ. ಈ ಮೈಂಡ್ ಅದೇ ಕೆಲಸ ಮಾಡ್ತದ ಯಾವುದು ಡ್ರಾಮಾದಲ್ಲಿ ಮೊದಲೇ ನೊಂದಿದೆ. ಅಂದಮೇಲೆ ದೋಷ ಯಾರಿಗೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ನಾಟಕದ ನಿರ್ದೋಷಿದೆ, ಪ್ರತಿ ಆತ್ಮ ನಿರ್ದೋಷಿದಾರ. ಹಾಗಾದರೆ ಏನು ನಮ್ಮದು ಏನಪ್ಪ ಕರ್ಮಭೋಗಿಗೆ ಹಾಕಿದೆ ಅಂದರೆ, ನನಗೆ ನಾನು ಸತ್ಯ ಜ್ಞಾನ ತಿಳಿದ ಮೇಲೂ ಕೂಡ ದೇಹ ಅಂತ ತಿಳ್ಕೊಂಡಿದ್ದೀನಲ್ಲ, ಬೀಕೆ ಅಂತ ತಿಳ್ಕೊತೀನಿ, ಶರೀರಧಾರಿ ಅಂತ ತಿಳ್ಕೊತೀನಿ, ನಾನು ನಿರಾಕಾರ ಪರಿಪೂರ್ಣ ನಿರ್ಮಲ ಆತ್ಮ ಇದ್ದೀನಿ ಅನ್ನೋದ್ರಿಂದ ದೂರ ಆಗ್ತೀವಂದರೆ ಇದು ಕರ್ಮಭೋಗದ ಫಲ ದುಃಖ ಅನುಭವಿಸ್ಬೇಕಾಗ್ತದ. ಅದಕ್ಕಾಗಿ ಯೋಗ ಬಲದಿಂದಲೇ ಅದು ಚುಕ್ತು ಆಗ್ತದ. ಯೋಗ ಬಲ ಇಲ್ಲ ಅಂದರೆ ಪೆಟ್ಟು ತಿಂದು ನೀವೊಂದಿಷ್ಟು ಕಟಿ ರೊಟ್ಟಿ ತಿನ್ನೋದ್ರೊಳಗೆ ಇದು ಒಳ್ಳೆಯದಲ್ಲ ಅಂತಾರೆ ಬಾಬಾ. ಯಥಾರ್ಥ ಪುರುಷಾರ್ಥ ಕರ್ನಾ चाहिए ना, नहीं तो फिर ट्रिब्यूनल बैठती है, प्रजा तो ढेर है. ये तो ड्रामा अनुसार सब
अभी ड्रामा अनुसार सभी गर्भ जेल में बहुत सजाए खाते हैं. ಬಾಬಾ ಹೇಳ್ತಾರ, ಎಷ್ಟು ಸುಂದರ, ಎಷ್ಟು ರಹಸ್ಯಯುಕ್ತ ಮಾತು. ಈಗ ಸಿನಿಮಾದ ಡೈರೆಕ್ಟರ್ ಹೇಳ್ತಾರೆ, ಈ ಸಿನಿಮಾದೊಳಗೆ 1,000 ಸೈನಿಕರು ಸಾಯುವುದದ, ಈ ಥರ ಸೀನ್ ಇದೆ. 1,000 ಜನ ಸೈನಿಕರು ಮೃತ್ಯು ಹೊಂದುತ್ತಾರ, ಅವ್ರ ಹೆಣಗಳ ರಾಶಿ ಬೀಳ್ತದ. ಒಂದು ಕಡೆಗೆ 500 ಆದರೂ ಜನರು ಪೂರಾ ಗಾಯಾಳು ಆಗ್ತಾರ. ಒಂದು ಸ್ವಲ್ಪ ಜನ ಬಹಳಷ್ಟು ತಮ್ಮ ಪ್ರಾಣ ಹೋಗುವವರೆಗೂ ಯುದ್ಧವನ್ನು ಮಾಡ್ತಾ ಇರ್ತಾರ ಅಂತ. ಹೀಗೆ ಡೈರೆಕ್ಟರ್ ಅಲ್ಲಿರುವಂಥ ತಮ್ಮೆಲ್ಲ ಸಹಪಾಠಿಗಳಿಗೆ, ಅಂದರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡುವಂತಹ ಎಲ್ಲರಿಗೂ ಕೂಡ ಆ ಕೆಲಸಗಳನ್ನು ಹಂಚಿಕೊಡ್ತಿರ್ತಾನೆ. ಇಷ್ಟು ಜನ ನಮಗೆ ಕ್ಯಾರೆಕ್ಟರ್ ಬೇಕು ಅಂಥೇಳಿ. ಆದರೆ ನಾವು ಎಂದಾದರೂ ಅಂತೀವೇನೋ 1,000 ಜನ ಸಾಯುವುದದ, 100 ಜನ ಗಾಯ ಆಗುವುದದ ಅಂತಂದ್ರೆ. ಹಾಗೆ ಬಾಬಾ ಎಷ್ಟು ಸುಂದರವಾಗಿ ಹೇಳ್ತಾರಂದರೆ, ಮಕ್ಕಳೇ, ನಾಟಕದ ಅನುಸಾರವೇ, ಡ್ರಾಮಾ ಅನುಸಾರ ಆತ್ಮ ಗರ್ಭ ಜೈಲಿನಲ್ಲಿ ಹೋಗಿ ಭಾಳ ದಂಡ ಭೋಗಿಸೋದಿದೆ. ಅಂಡರ್ಲೈನ್ ನಾವಂತೀವಿ ನನ್ನ ಮಗ ನನ್ನ ಮಗಳು ಅಂತ. ಬಾಬಾ ತನ್ನ ಮಗು ಆತ್ಮ ಅವಿನಾಶಿ ಅದ ಅನ್ನುವಂಥ ಸತ್ಯ ಗೊತ್ತಿರೋದ್ರಿಂದ ಕ್ಯಾರೆಕ್ಟರ್ ಅದು ಗರ್ಭದಲ್ಲಿ ಹೋಗ್ತದ, ಗರ್ಭದಲ್ಲಿ ಜೈಲಿನ ಅನುಭವ ಮಾಡ್ತದ. ಇದು ಡ್ರಾಮಾ ಅನುಸಾರ, ಡ್ರಾಮಾನೇ ಆಗಿದೆ. ಡ್ರಾಮಾದಲ್ಲಿ ಒಬ್ಬ ಮದರ್ ಆಗೋದು, ಮದರ್ ಗರ್ಭ ರೆಡಿ ಆಗೋದು, ಆ ಗರ್ಭದಲ್ಲಿ ಆತ್ಮ ಪ್ರವೇಶ ಆಗೋದು, ಅಲ್ಲಿ ಅನೇಕ ರೀತಿಯ ಭೋಗನೆಗಳನ್ನು ಮನಸ್ಸು ಅನುಭವ ಮಾಡೋದು. ಇದು ಡ್ರಾಮಾದಲ್ಲಿ ನೂಂದಿದೆ ಅಂತಾರೆ ಬಾಬಾ. ಆತ್ಮ ये भटकती भी बहुत है, कोई कोई आत्मा बहुत नुकसान करती है. जब कोई में अशुद्ध आत्मा का प्रवेश होता है तो कितना हैरान करते. ಕೆಲವರಲ್ಲಿ ಕೆಲವು ಅಶುದ್ಧ ಆತ್ಮಗಳ ಪ್ರವೇಶ ಆಗೋದ್ರಿಂದ ಎಷ್ಟೊಂದು ಹೈರಾಣ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಭಿ ಬಾಬಾ ಕೇತೆ ಹೇ ರಾಜಾओं के पास जन्म होता है. ಯಾರು ಅಂಥ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ ಅವ್ರದ್ದು ರಾಜರ ಹತ್ರ ಜನ್ಮ ಆಗ್ತದ. ಕ್ಯಾ ಹೋತಾ ಹೇ ಸೋತೋ ಆಗೆ ಚಲ್ ದೇಖ್ನಾ. ಹಾಂ, ಏನು ನಡೀತದ, ಶ್ರೀಕೃಷ್ಣ ಎಲ್ಲಿ ಜನ್ಮ ತಗೊಳ್ತಾರೆ ಏನನ್ನೋದು ಮುಂದೆ ಹೋದ್ಮೇಲೆ ನೋಡ್ರಿ. ಅಭಿ ಥೋಡಿ ಬಾಬಾ ಬತಾಯಂಗೆ ಕೃಷ್ಣ ಎಲ್ಲಿ ಜನ್ಮ ತಗೋತಾನ, ಯಾವ ಏರಿಯಾದೊಳಗೆ, ಯಾವ ಅಪ್ಪ ಅಮ್ಮನ ಹೊಟ್ಟೆಯೊಳಗೆ ಹುಟ್ಟಿ ಬರ್ತಾನಂತ ನಾ ಮೊದಲೇ ಹೇಳಿಬಿಟ್ರ. ಏ ತೋ ಫಿರ್ ಆರ್ಟಿಫಿಷಿಯಲ್ ನಾಟಕ ಹೋ ಜಾಯೆ. ಬಾಬಾ ಅಂತಾರೆ ಇದೊಂದು ಆರ್ಟಿಫಿಷಿಯಲ್ ನಾಟಕ ಅನಿಸ್ಬಿಡ್ತದ. ಇಸ್ಲೇ ಬತಾತೆ ಕುಚ್ ಭಿ ನಹಿ ಹೇ. ಬಾಬಾ ಅಂತಾರೆ, ಈ ಬಾಬಾ ಅಡ್ವಾನ್ಸ್ ಡ್ರಾಮಾದಲ್ಲಿ ಮುಂದೆ ನಡೆಯೋದು ಕೆಲವು ರಹಸ್ಯಗಳನ್ನು ಹೇಳೋದಿಲ್ಲ. ಡ್ರಾಮಾ ಮೇ ಬತಾನೆ ಕಿ ನೂಂದ್ ನಹಿ. ಬಾಬಾ ಕೇತೆ ಮೇ ಬಿ ಪಾರ್ಟ್ದಾರಿ ಹೂँ, ನಾನು ಕೂಡ ಈ ವಿಶ್ವ ನಾಟಕದಲ್ಲಿ ಪಾರ್ಟ್ದಾರಿ ಇದ್ದೀನಂತಾರೆ ಬಾಬಾ. ಬಾಬಾ ಅಂತರ್ಯಾಮಿ ಹೋತಾ ತೋ ಪೇಲೆ ಸಿ ಬತಾತಾ. ಬಾಬಾ ಅಂತಾರೆ, ಹಾಗೆ ನೋಡಿದರೆ ಬಾಬಾ ಎಲ್ಲನೂ ತಿಳ್ಕೊಂಡಿದ್ದಾರೆ. ಇದು ನಾಟಕ ಅಂತ ಆಗಿರೋದ್ರಿಂದ ಬಾಬಾ ನಾಟಕದ ಮಾತುಗಳನ್ನು ಅಡ್ವಾನ್ಸ್ ಆಗಿ ಮಕ್ಕಳಿಗೆ ಹೇಳೋದಿಲ್ಲ. बाबा कहते नहीं, ड्रामा में जो होता उनको साक्षी हो देखते चलो और साथ साथ याद की यात्रा में मस्त रहो. ವಿಶೇಷ ಅಂಡರ್ಲೈನ್ ಮಕ್ಕಳೇ, ಕ್ವೆಶನು ಬರಬಾರ್ದು ಮುಂದೆ ಏನಾಗುತ್ತೋ ಏನಾಗ್ತದೋ ಬಾಬಾ ಹೆಂಗ್ರಿ ಬಾಬಾ ಅಂತ. ಡ್ರಾಮಾ ಮೇ ಜೋ ಹೋತಾ ಹೇ, ಈ ನಾಟಕದಲ್ಲಿ ಏನು ನಡೀತಾ ಇದೆ, ಆಗ್ತಾ ಇದೆ, ಆಗೋದಿದೆ. ಉನ್ಕೋ ಸಾಕ್ಷಿ ಹೋ ದೇಖ್ತೆ ಚಲೋ. ಅಂಡರ್ಲೈನ್, ಕೇವಲ ನೀವು ಸಾಕ್ಷಿಯಾಗಿ ನೋಡ್ತಾ ನಡೀರಿ. ಯಾಕೆ ಆತ್ಮದ ಪಾರ್ಟ್ ಏನಿದೆ ಅಂತಂದರೆ, ಇಲ್ಲಿಯ ನಾಟಕವನ್ನು ಪ್ರಶ್ನೆ ಮಾಡದೆ, ಇಂಟರ್ಫಿಯರ್ ಆಗದೆ ಕೇವಲ ನಾಟಕವನ್ನು ಸಾಕ್ಷಿಯಾಗಿ ನೋಡೋದು. ಚಲೋ ಅವ್ರ ಸಾಥ್ ಸಾಥ್ ಹೀ ಕಭಿ ಯಾದ್ ಕಿ ಯಾತ್ರಾ ಮೇ ಮಸ್ತ್ ರಹೋ. ಬಾಬಾ ಅಂತಾರ, ಸಾಕ್ಷಿಯಾಗಿ ಡ್ರಾಮಾ ನೋಡ್ರಿ, ಜೊತೆಯಲ್ಲಿ ನೆನಪಿನ ಯಾತ್ರೆಯಲ್ಲಿರಿ. ನಾ ಏನಿದ್ದೀನಿ ಆತ್ಮ, ನಾನು ಯಾರಲ್ಲ, ಶರೀರ್, ಕ್ಯಾರೆಕ್ಟರ್, ಪಾರ್ಟ್, ದೇಹದಾರಿ, ಸಂಬಂಧಿ ಇದು ಯಾವುದೂ ನಾನಲ್ಲ. ಸೊ ನನ್ನವ್ರು ಯಾರು? ಪರಂಪಿತ ಪರಮಾತ್ಮ ಶಿವಬಾಬಾ. ಯಾರು? ಅಮರ ಅವಿನಾಶಿ ಇದ್ದಾರೆ. ಯಾರು ನನ್ನವರಲ್ಲ? ರಾವಣ ನನ್ನವನಲ್ಲ, ಪಂಚವಿಕಾರಗಳು ನನ್ನವರಲ್ಲ, ಈ ದೇಹದ ಜಗತ್ತಿನ ಯಾವ ವ್ಯಕ್ತಿನೂ ಕೂಡ ನನ್ನವರಲ್ಲ. ಹಾಂ, ಆತ್ಮ ಭಾಯಿ ಭಾಯಿ ಹಮಾರೇ ಹೇ, ಆದರೆ ಇಲ್ಲಿರುವ ಕ್ಯಾರೆಕ್ಟರ್ ನನ್ನವರಲ್ಲ. ಸೊ ಈ ಸ್ಮೃತಿಯಲ್ಲಿ ಮಸ್ತಾಗಿರ್ಬೇಕಂತಾರೆ ಬಾಬಾ. ಈ ಸ್ಮಿಹಿ ಫೇಲ್ ಹೋ ಜಾತೆ. ಈ ಸ್ಮೃತಿ ಮಾಡ್ಕೊಳ್ಳೋದ್ರಾಗ ಭಾಳಷ್ಟು ಮಕ್ಕಳು ಫೇಲ್ ಆಗಿಬಿಡ್ತಾರೆ. ಕುಂಭಕರ್ಣ ಕಿ ನೀಂದ್ ಮೇ ಸೋಯೇ ಹುಯೇ ಹೇ, ವಿನಾಶ್ ಕೆ ಸಮಯ ಜಾಗಂಗೆ. ಬಾಬಾ ಹೇಳ್ತಾರೆ, ಕೆಲವರು ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ, ಅರ್ಥಾತ್ ಪೂರಾ ಬಾಡಿ ಕಾನ್ಷಿಯಸ್, ಈ ಜಗತ್ತನ್ನು ಇಷ್ಟು ರಿಯಲ್ ಸತ್ಯ ಅಂತ ಅನುಭವ ಮಾಡ್ತಿದ್ದಾರಲ್ಲ ಅವರಿಗೆ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿದ್ದಾರೆ. ಹಳೆಯ ಪ್ರಪಂಚದ ರಾವಣನ ಜಗತ್ತೇ ಸತ್ಯ ಅಂತ ತಿಳ್ಕೊಂಡು ಮಲಗಿದ್ದಾರೆ. ವಿನಾಶದ ಸಮಯದಲ್ಲಿ ಅವರು ಜಾಗೃತ ಆಗ್ತಾರ.
ಆವಾಗೇನು ಮಾಡೋಕ್ಕಾಗ್ತದ? ಮರ್ ಜಾಯಂಗೆ, ಧರ್ತಿ ಬಿ ಜೋರ್ ಸೆ ಹಿಲ್ತಿ ಹೇ, ತುಫಾನ್ ಬರ್ಸಾತ್ ಆದಿ ಸಬ್ ಹೋತಾ ಹೇ. ಭೂಮಿನೂ ಅಲಗಾಡ್ತದ, ಬಿರುಗಾಳಿನೂ ಬೀಳ್ತದ, ಏನಾದ್ರೂ ಏನಾಗುತ್ತದ. ಅದರಲ್ಲಿ ಈ ಕ್ಯಾರೆಕ್ಟರ್ ಬಿ ಕೆ ರೇಣುಕಾ ಕ್ಯಾರೆಕ್ಟರ್ ಸಮಾಪ್ತ ಆಗಿ ಹೋಯಿತು, ಭೂಕಂಪದಲ್ಲಿ ಹೋಯಿತು. ಈ ಕ್ಯಾರೆಕ್ಟರ್ನ ಎಂಡ್ ಒಂದು ಆಕ್ಸಿಡೆಂಟ್ ಮೂಲಕ ಆಯಿತು ಅಂತಂದ್ರೆ ಏನಾಗೋದಿದೆ? ಬಾಬಾ ಹೇಳ್ತಾರೆ, ಇದು ಕ್ಯಾರೆಕ್ಟರ್, ಇದೆಲ್ಲ ಡ್ರಾಮಾದಲ್ಲಿ ನಡೀತಾ ಇದೆ, ಆದರೆ ನೀನಂತೂ ಅವಿನಾಶಿ ಪರಂ ಪವಿತ್ರ ಆತ್ಮ ಇದೆಯಲ್ಲ ಅಂತಾರೆ ಬಾಬಾ. ಬಾಂಬ್ಸ್ ವಿ ಫೇಂಕ್ತೆ ಪರಂತು ಯಹಾ ಅಡಿಷನ್ ಹೇ ಸಿವಿಲ್ ವಾರ್. ಬಾಬಾ ಅಂತಾರೆ, ಬಾಂಬು ಹಾಕ್ತಾರೆ, ನ್ಯಾಚುರಲ್ ಕೆಲಾಮಿಟೀಸು ನಡೀತು, ಭೂಕಂಪ, ಸುನಾಮಿ, ಬಿರುಗಾಳಿ. ಆದರೆ ಇನ್ನೊಂದು ಎಡಿಷನ್ ಏನತ್ತಂದರೆ ಸಿವಿಲ್ ವಾರ್ ಅಂತಾರೆ ಬಾಬಾ. ಧರ್ಮ ಮನಸ್ಸುಗಳ ಮಧ್ಯದೊಳಗೆ, ಮನಸ್ಸಿನ ವಿಚಾರಗಳ ಮಧ್ಯದಲ್ಲೂ ಕೂಡ ಜೋರಾದ ಯುದ್ಧ ನಡೀತದೆ. ರಕ್ತ ಕಿ ನದಿಯಾ ಗಾಯಿ ಹುಯಿ ಹೇನಾ, ಯಹಾ ಮಾರಾಮಾರಿ ಹೋತಿ ಹೇ. ರಕ್ತದ ನದಿಯ ವರ್ಣನೆ ಮಾಡಲಾಗಿದೆ, ಇಲ್ಲಿ ಬಹಳ ಮಾರಾಮಾರಿ ನಡೀತದಂತಾರೆ ಬಾಬಾ. अच्छा, धारणेಗಾಗಿ मुख्य सार पहला, इस ड्रामा की हर सीन को साक्षी होकर देखना. ಅಂಡರ್ಲೈನ್. ಬಾಬಾ ಎಷ್ಟು ಕ್ಲಿಯರ್ ಹೇಳ್ತಿದ್ದಾರೆ. ಈ ನಾಟಕದಲ್ಲಿ ನನ್ನ ಆತ್ಮದ ಪಾರ್ಟ್ ಏನಿದೆ ಅಂತಂದರೆ, ಕ್ಯಾರೆಕ್ಟರ್ನ ಪಾರ್ಟ್ ಒಳಗೆ ಸಂಸಾರಿಕ ಜೀವನ ಇರ್ಬೋದು, ಸೇವಾ ಕೇಂದ್ರ, ಮಧುಬನ್, ಸೇವಾ, ಸಮಾಚಾರ, ಮುರಳಿ, ಇದೆಲ್ಲ ಕ್ಯಾರೆಕ್ಟರ್ ಒಳಗೆ. ಆತ್ಮದ್ದೇನು ಕೆಲಸ ಇದೆ? ಕೇವಲ ಈ ನಾಟಕವನ್ನು ಸಾಕ್ಷಿಯಾಗಿ ನೋಡೋದು. ಈ ಡ್ರಾಮಾದ ಪ್ರತಿಯೊಂದು ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡ್ರಿ. ಏಕ್ ಬಾಬಾ ಕಿ ಯಾದ್ ಮೇ ಮಸ್ತ್ ರೆಹನಾ. ಈ ನಾಟಕ ಸಾಕ್ಷಿಯಾಗಿ ನೋಡ್ರಿ, ಬಾಬಾ ನೆನಪೊಳಗೆ ಮಸ್ತಿರಿ. ಯಾದ್ ಕಿ ಯಾತ್ರಾ ಮೇ ಕಬಿ ಉಮಂಗ್ ಕಮ್ ನ ಹೋ. ಬಾಬಾ ನೆನಪು ಮಾಡುವಂತಹ ಈ ಯಾತ್ರೆಯೊಳಗೆ, ಆತ್ಮನ ಸತ್ಯದ ಅನುಭವ ಮಾಡುವಂತಹ ಈ ಯಾತ್ರೆಯೊಳಗೆ ನಿಮ್ಮ ಉಮಂಗ ಮತ್ತು ಉತ್ಸಾಹ ಎಂದಿಗೂ ಕಡಿಮೆ ಆಗಬಾರ್ದು. ಸೆಕೆಂಡ್ ಪಾಯಿಂಟ್, पढ़ाई में कभी गफलत नहीं करना. अपने ऊंच तकदीर बनाने के लिए पवित्र जरूर बनना है. ಈ ವಿದ್ಯೆ ಓದೋದ್ರಲ್ಲಿ ಎಂದು ಹುಡುಗಾಟಿಕೆ ಮಾಡಬೇಡ್ರಿ, ಬೇಜವಾಬ್ದಾರಿ ಆಗಬೇಡ್ರಿ. ನಡೀತದ ತಗೋ ಬಿಟ್ರಾಯ್ತು, ಮತ್ತು ನೋಡಿದ್ರಾಯ್ತು, ಮತ್ತು ಹೋದ್ರಾಯ್ತು. ಮುರಳಿ ಮಿಸ್ ಆದರೆ ಏನು ಆನ್ಲೈನ್ ಕೇಳಿದ್ರಾಯ್ತು, ಮುರಳಿ ಮಿಸ್ ಆದರೆ ಏನಾಯಿತು ಆಮೇಲೆ ಯೂಟ್ಯೂಬ್ನಾಗ ಕೇಳಿದ್ರಾಯ್ತು. ಬಾಬಾ ಈ ರೀತಿ ಹುಡುಗಾಟಿಕೆ ಮಾಡಬೇಡ್ರಿ. ತಮ್ಮ ಅದೃಷ್ಟ ಶ್ರೇಷ್ಠ ಮಾಡ್ಕೊಳ್ಳೋ ಸಲುವಾಗಿ ಪವಿತ್ರ ಅವಶ್ಯ ಆಗಲೇಬೇಕು. हार खाकर जन्म जन्मांतर के लिए पद भ्रष्ट नहीं करना. ಸೋಲನ್ನು ಉಂಡು ಜನ್ಮ ಜನ್ಮಾಂತರದ ಶ್ರೇಷ್ಠ ಪದವಿಯನ್ನು ಕಳ್ಕೋಬೇಡ್ರಿ ಅಂತ. ಸೋಲು ಉಣ್ಣೋದು ಅಂತಂದರೆ ದೇಹ ಭಾನದಲ್ಲಿ ಬರೋದು, ಆತ್ಮನ ಸತ್ಯವನ್ನು ಮರೆಯೋದು, ಮತ್ತು ಅಶುದ್ಧವಾದ ವಿಕಾರಿ ದೇಹನೇ ನಾನು ಅಂತ, ವಿಕಾರಿ ಸಂಬಂಧಗಳೇ ನಾನು ಅದರ ಒಂದು ಮುಖ್ಯ ಜಿಮ್ಮೇವಾರ ಅಂತ ತಿಳ್ಕೊಳ್ಳೋದಿದೆ. ಇದಕ್ಕೆ ಬಾಬಾ ಹೇಳ್ತಾರೆ, ಕೆಳಗೆ ಬೀಳೋದಾಗಿದೆ, ಅದೃಷ್ಟದಿಂದ ಕೆಳಗೆ ಬಿದ್ದು ಪದವಿಯನ್ನು ಭ್ರಷ್ಟ ಮಾಡ್ಕೊಳ್ಳೋದಾಗಿದೆ. वरदान, सच्ची सेवा द्वारा अविनाशी अलौकिक खुशी के सागर में लहराने वाली खुश नसीब आत्मा भव. ಸತ್ಯ ಸೇವೆಯ ಮೂಲಕ ಅವಿನಾಶಿ ಅಲೌಕಿಕ ಖುಷಿಯ ಸಾಗರದಲ್ಲಿ ತೇಲಾಡುವಂತಹ ಖುಷಿಯ ನಸೀಬ್ ಆತ್ಮರು ಆಗಿರಿ. जो बच्चे सेवाओं में बाप दादा और निमित्त बड़ों के स्नेह की दुआएं प्राप्त करते हैं, उन्हें अंदर से अलौकिक आत्मिक खुशी का अनुभव होता है. ಯಾವ ಮಕ್ಕಳು ಸೇವೆಯಲ್ಲಿ ಬಾಪ್ ದಾದಾ ಹಾಗೂ ನಿಮಿತ್ತ ದೊಡ್ಡವರ ಸ್ನೇಹದ ಆಶೀರ್ವಾದ ಪ್ರಾಪ್ತ ಮಾಡ್ಕೊಳ್ತಾರೆ, ಅವರಿಗೆ ಒಳೊಳಗೆ ಅಲೌಕಿಕ ಆತ್ಮಿಕ ಖುಷಿಯ ಅನುಭವ ಆಗ್ತದೆ. वे सेवाओं द्वारा आंतरिक खुशी, रूहानी मौज, बेहद की प्राप्ति का अनुभव करते. ಅಂಥ ಆತ್ಮರು ಸೇವೆಯ ಮೂಲಕ ಆಂತರಿಕ ಖುಷಿ, ಆತ್ಮೀಯ ಒಂದು ಮನರಂಜನೆ ಅನುಭವ, ಬೇಹದ್ದಿನ ಪ್ರಾಪ್ತಿಯ ಅನುಭವ ಮಾಡ್ತಾರೆ. ಅದನ್ನು ಮಾಡ್ತಾನೂ ಕೂಡ ಸದಾ ಖುಷಿಯ ಸಾಗರದಲ್ಲಿ, ಪರಮಾತ್ಮ ತಂದೆಯ ಗರ್ಭ ಮೆಹಲ್ನಲ್ಲಿ, ಹೃದಯದಲ್ಲಿ, ಅವರ ಸಂಘದಲ್ಲಿ ತೇಲಾಡ್ತಿರ್ತಾರೆ. सच्ची सेवा सर्व का स्नेह, सर्व का अविनाशी सम्मान और खुशी की दुआएं प्राप्त होने की खुश नसीबी के श्रेष्ठ भाग्य का अनुभव कराती है. अंडरलाइन. ಇದು ನಿಜವಾಗಿಯೂ ವಿಶೇಷ ಫ್ರೇಮ್ ಮಾಡಿ ಹಾಕಬೇಕು. ಸತ್ಯ ಸೇವೆ, ಸರ್ವರ ಸ್ನೇಹ, ಸರ್ವರ ಮೂಲಕ ಅವಿನಾಶಿ ಸಮ್ಮಾನ, ಸರ್ವರ ಮೂಲಕ ಖುಷಿಯ ಆಶೀರ್ವಾದ
ಪ್ರಾಪ್ತ ಆಗ್ತದೆ. ಅದರಿಂದ ಖುಷಿಯ ನಸೀಬ ಶ್ರೇಷ್ಠ ಭಾಗ್ಯದ ಅನುಭವವಾಗ್ತದೆ. ಜೋ ಸದಾ ಖುಷ್ ಹೇ ವಹಿ ಖುಷ್ ನಸೀಬ್ ಹೇ. ಯಾರು ಸದಾ ಖುಷಿರ್ತಾರೆ, ಯಾರು ಸದಾ ಆತ್ಮೀಯ ಸತ್ಯದಲ್ಲಿ ಜೀವನ ಮಾಡ್ತಾರೆ, ಅವಿನಾಶಿಯ ಅಸ್ತಿತ್ವದ ಅನುಭವ ಮಾಡ್ತಾರೆ, ಅವರೇ ಖುಷ್ ನಸೀಬ್, ಖುಷಿ ನಸೀಬುಳ್ಳಂಥ ಆತ್ಮರಾಗಿದ್ದಾರೆ. ಸ್ಲೋಗನ್: ಸದಾ ಹರ್ಷಿತ್ व आकर्षण मूर्त बनने के लिए ಸಂತುಷ್ಟ ಮಣಿ ಬನೋ. ಸದಾ ಹರ್ಷಿತ ಆಕರ್ಷಣ ಮೂರ್ತರಾಗುವುದಕ್ಕಾಗಿ ಸಂತುಷ್ಟ ಮಣಿಗಳು ಆಗಿರಿ. ಅವ್ಯಕ್ತಿ ಶಾರೆ ಸಹಜ ಯೋಗಿ ಬನ್ನಾ ಹೇ ತೋ ಪರಮಾತ್ಮ ಪ್ರೀತಿಯ ಅನುಭವಿಗಳು ಆಗ್ರಿ. कर्म में वाणी में संपर्क और संबंध में लव और स्मृति स्थिति में लवलीन रहना. ಭಾವತರ ನಿಮ್ಮ ಮಾತು, ಕರ್ಮ, ವಾಣಿ, ಸಂಪರ್ಕ ಎಲ್ಲದರಲ್ಲೂ ಪ್ರೇಮ ಹಾಗೂ ನೆನಪು. ಪ್ರೀತಿ ಪರಮಾತ್ಮನ ಪ್ರತಿ, ಸತ್ಯ ಆತ್ಮ ಸ್ವಯಂನ ಪ್ರತಿಯಾಗಿ. ಎರಡನೇದು ಬಾಬಾ ಹೇಳ್ತಾರೆ, ಒಂದು ಪ್ರೇಮ್, ಎರಡನೇದು ಸ್ಮೃತಿ. ನಾನು ಎಂತಹ ಆತ್ಮ ಇದೆ ನಾನು ಸ್ಮೃತಿ ಅಥವಾ ಸ್ಥಿತಿಯೊಳಗೆ ಲವ್ಲೀನ್ ಆಗಿರಬೇಕು. ಯಾರು ಎಷ್ಟು ಲವ್ಲಿ ಆಗ್ತಾರೆ ಅವರು ಅಷ್ಟೇ ಲವ್ಲೀನ್ ಆಗ್ತಾರೆ. इस लवलीन स्थिति को मनुष्यात्माओं ने लीन की अवस्था कह दिया है. ಈ ಲವ್ಲೀನ್ ಸ್ಥಿತಿಯಲ್ಲಿರುವಂತಹ ಮನುಷ್ಯಾತ್ಮರಿಗಾಗಿಯೇ ಹೇಳಲಾಗಿದೆ ಲೀನ್ ಅವಸ್ಥೆಯಲ್ಲಿ ಹೋದರು ಅಂತ. ಬಾಬಾ ಮೇ ಲವ್ ಖತಮ್ ಕರ್ಕೆ ಸಿರ್ಫ್ ಲೀನ್ ಶಬ್ದಕ್ಕೋ ಪಕಡ್ ಲಿಯಾ. ಬಾಬಾ ಹೇಳ್ತಾರ, ಶಿವಬಾಬಾನೊಳಗ ಲವ್ ಖತಮ್ ಮಾಡಿದರು. ಲವ್ ಅಲ್ಲಿ ಲವಲೀನ. ಬಾಬಾ ಲವ್ ತೆಗೆದ್ರು, ಲೀನ್ ಶಬ್ದ ಹಾಕಿದ್ರು. ಭಗವಂತನೊಳಗೆ ಎಲ್ಲರೂ ಹೋಗಿ ಲೀನ್ ಆಗ್ತಾರ ಅಂತ. ಬಾಬಾ ಹೇಳ್ತಾರೆ ಲೀನ್ ಆಗೋದಿಲ್ಲ, ಆ ಪ್ರೇಮದಲ್ಲಿ ಮುಳುಗ್ತಾರೆ, ಮಗ್ನರಾಗ್ಬಿಡ್ತಾರೆ. ಇದ್ರದ್ದೇ ಯಾದಗಾರ ಏನಿದೆ, ನೀವು ಮಕ್ಕಳೇನು ಬಾಬನ ಪ್ರೇಮದಲ್ಲಿ ಮಗ್ನ ಆಗ್ತೀರಿ. ಇದನ್ನೇ ಭಕ್ತಿ ಮಾರ್ಗದಲ್ಲಿ ಲವ್ ತೆಗೆದು ಲೀನ್ ಅನ್ನೋ ಶಬ್ದವನ್ನು ಹಿಡಿದ್ರು. ಆಜ್ ಬಚ್ಚೆ ಬಾಬಾ ಕೆ ಲವ್ ಮೇ ಲವ್ಲೀನ್ रहेंगे तो औरों को भी ಸಹಜ ಸಮ್ಮಾನ್ ಬಾಪ್ ಸಮಾನ್ ಬನಾ ಸಕೆಂಗೆ. ಒಂದು ವೇಳೆ ತಾವು ಮಕ್ಕಳು ಬಾಬಾರ ಪ್ರೀತಿಯಲ್ಲಿ ಲವ್ಲೀನ್ ಆದ್ರಿ ಅಂತಂದರೆ ಅನ್ಯರಿಗೂ ಸಹ ಭಾಳ ಸಹಜ ಸಮಾನ ಆಪ್ ಸಮಾನ್ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಬೇರೆಯವ್ರನ್ನೂ ತಾವು ತಮ್ಮ ಸಮಾನ ಅಥವಾ ಬಾಬನ ಸಮಾನ ಮಾಡಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.